ಈಗ ಓಕೆನಾ? ಈಗ ಓಕೆ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರಟ್ಟೆಯ ಹಾಗೆ ಜನುಮ ಪೂರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ. ನಾನಂತೆ ಜೀವ ಒಂದೇನೆ ಹೃದಯ ಎರಡು. ಅಮ್ಮ ತಿನ್ನಕ್ಕೇನಾದ್ರು ಇದ್ದೇನಮ್ಮ? ಏನಾದ್ರೂ ತಿನ್ನಕ್ ಬೇಕು ಅಂದ್ರೆ ಮಾತ್ರ ಅಡ್ಗೆ ಮನೆ ನೆನಪಾಗುತ್ತಲ್ವ ನಿಂಗೆ? ಅದ್ಯಾಕಮ್ಮ ಹಂಗೆ ಹೇಳ್ತ್ಯಾ? ಮತ್ತೆ ತಿನ್ನೇನೆ. ಪಾತ್ರೆ ತೊಳಿ ಬಾ ಅಂತಂದ್ರೆ ಹ್ಞೂ, ತರಕಾರಿ ಹೆಚ್ಚು ಬಾ ಅಂದ್ರೆ ಹ್ಞೂ, ಅಡ್ಗೆ ರೆಡಿ ಇದೆ ಬಾರೆ ಊಟ ಮಾಡು ಅಂದ್ರೆ ಮಾತ್ರ ಹಾಜರ್. ನಾನು ಇನ್ನು ಚಿಕ್ಕ ಮಗು ಅಲ್ವೇನಮ್ಮ, ಅದಕ್ಕೆ. ಏನು ಹುಡುಗಿನೋ ಏನೋ, ಲಕ್ಷ್ಮಿ ಆಗಿದ್ರೆ ಇಂಥ ಕೆಲಸ ಮಾಡು ಅಂತ ಹೇಳೋಂಗೆ ಇರಲಿಲ್ಲ ಗೊತ್ತಾ? ನಾನು ಲಕ್ಷ್ಮಿ ಅಕ್ಕ ಅಲ್ವಲ್ಲಮ್ಮ. ನೀನ್ ಎಷ್ಟೇ ಕಷ್ಟಪಟ್ಟರು ಅವಳು ಹಾಗಾಗಕ್ ಸಾಧ್ಯನೂ ಇಲ್ಲ ಬಿಡು. ಒಟ್ನಲ್ಲಿ ನಮ್ಮ ಅಮ್ಮಂಗೆ ದೊಡ್ಡ ಮಗಳನ್ನ ಹೊಗ್ಲಬೇಕು, ಚಿಕ್ಕ ಮಕ್ಳನ್ನ ತೆಗ್ಲಬೇಕು, ಇದೇ ಅಲ್ವೇ ನಮ್ಮ ಟಾಪಿಕ್ಕು. ಅಲ್ರೇ, ನಿಮ್ಗೆಲ್ಲ ನಿಮ್ಮ ಅಕ್ಕ ಮನೆಯಲ್ಲಿಲ್ಲ, ಮನೆಯೆಲ್ಲ ಬೇಕು ಅನ್ನಿಸ್ತದೆ ಅಂತ ಅನ್ನಿಸ್ತಾನೆ ಇಲ್ವೇನ್ರೆ? ಪಾಪ ಲಕ್ಷ್ಮಿ ಗಂಡನ ಮನೇಲಿ ಒಬ್ಳೆ ಏನ್ ಮಾಡ್ತಾ ಇದ್ದಾಳೋ ಏನೋ. ಒಬ್ಳೆ ಎಲ್ಲಮ್ಮ ಇದ್ದಾಳೆ, ಬಾಬನು ಜೊತೆಗೆ ಇಲ್ವಾ? ಅಲ್ಲೇ ಮನೇಲಿ ನಮ್ಮನೆಗಿಂತ ಜಾಸ್ತಿ ಜನ ಇದ್ದಾರಪ್ಪ. ಆದ್ರೂ ಗಂಡನ ಮನೆ ತವ್ರ ಮನೆ ಇದ್ದಂಗೆ ಆಗುತ್ತೇನೆ. ಅಮ್ಮ, ನೀನ್ ಅಕ್ಕನ ತುಂಬಾ ಮಿಸ್ ಮಾಡ್ಕೋತಾ ಇದ್ಯಾ, ಅದಕ್ಕೆ ನಿಂಗೆ ಹಿಂಗೆಲ್ಲ ಅನ್ಸ್ತಿರೋದು. ಒಂದ್ ಕೆಲ್ಸ ಮಾಡು, ಅಕ್ಕಂಗೆ ಫೋನ್ ಮಾಡಿ ಮಾತಾಡು. ನೀನ್ ಆತಂಕ, ಅಸಹನೆ, ಬೇಜಾರು ಎಲ್ಲ ಬಗೆಹರಿಯುತ್ತೆ. ಒಂದ್ ನಿಮಿಷ ಇರು. ಅಮ್ಮ ರಿಂಗ್ ಆಗ್ತಿದೆ, ತಗೋ. ಹೇಳಮ್ಮ, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಏನ್ ಅಡ್ಗೆ ಮಾಡಿದ್ದೆ? ಸೊಪ್ಪು ಬೇಳೆ ಸಾರು. ನಿಂದು ಊಟ ಆಯ್ತಾ? ಹೂನಮ್ಮ ಆಯ್ತು. ನಿಖಿಲ ಕೋಕಿಲ ಏನ್ ಮಾಡ್ತಿದ್ದಾರೆ? ಇಲ್ಲೇ ಇದ್ದಾರೆ ಆರಾಮಾಗಿ. ಅಳಿಯಂದ್ರು? ಅವ್ರಿಲ್ಲ ಟಿವಿ ನೋಡ್ತಿದಾರಮ್ಮ. ಹೌದಾ? ಲಕ್ಷ್ಮಿ, ನಿನ್ನ ನೋಡಿ ತುಂಬ ದಿನ ಆಯ್ತು ಅಂತ ಅನ್ನಿಸ್ತಾ ಇದೆ ಕಣೆ. ಒಂದು ವಾರಕ್ಕೆ ನೀನಿಲ್ಲದೆ ಬೇಜಾರಾಗ್ತಾ ಇದೆ. ನೀನೇ ಹಾಗೆ ಹೇಳಿದ್ರೆ ಇನ್ನು ನನಗೆ ಹೊಸ ಮನೆ, ಹೊಸ ಜನ, ಅಲ್ಲಿ ಕಷ್ಟ ಆಗ್ತಾ ಇದೆಯೇನೆ? ಹಾಗಲ್ಲ ಅಮ್ಮ ಹೇಳಿದ್ದು, ನನಗೂ ಮನೆ ನೆನಪಾಗ್ತಿದೆ ಅಂತ. ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು, ನಿನ್ನ ಕೈ ತುತ್ತು, ಅವರಿಬ್ರು ತರಲೆ ಹರಟೆ ಹೊಡಿಯೋದು ಎಲ್ಲನೂ ತುಂಬ ಮಿಸ್ ಮಾಡ್ಕೋತಿದ್ದೀನಮ್ಮ. ಬೇಜಾರು ಮಾಡ್ಕೋಬೇಡ ಕಣೆ. ನೋಡು, ನಿಂಗೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ದಾಗೆಲ್ಲ ಬಂದ್ಬಿಡು ಆಯ್ತಾ? ಬರ್ದೇ ಇರ್ತೀನಾ? ಇಷ್ಟಕ್ಕೂ ಇನ್ನೊಂದು ವಾರ ಅಷ್ಟೇ, ಬರಲೇಬೇಕಲ್ಲ. ಏನೇ ವಿಶೇಷ? ಮರ್ತ್ಬಿಟ್ಯಾ? 6ನೇ ತಾರೀಕು ಸಂಬಳ ಅಲ್ವಾ, ಮನೆಗೆ ದಿನಸಿ ಅದು ಇದು ಅಂತ ತರಲೇಬೇಕಲ್ಲ. ಮದುವೆ ಆದ ಮಾತ್ರಕ್ಕೆ ಇದು ಯಾವುದು ಬದಲಾಗಲ್ಲ. ನನ್ನ ಸಂಬಳ ಏನಿದ್ರು ಆ ಮನೆಗೇನೆ. ಹಲೋ ಅಮ್ಮ, ಕೇಳಿಸ್ತಾ? ಹಾಂ ಲಕ್ಷ್ಮಿ, ಕೇಳಿಸ್ತಾ ಇದೆ ಕಣೆ. ಅಲ್ಲ ಕಣೆ, ಈಗ ನೀನು ಮದುವೆ ಆಗಿದೆಯಾ? ಈಗ ಇದೆಲ್ಲ ಸರಿ ಹೋಗುತ್ತಾ ಅಮ್ಮ? ಅಮ್ಮ, ಇದು ಮದುವೆಗೆ ಮುಂಚೆನೇ ನಿರ್ಧಾರ ಆಗಿರೋ ವಿಷಯ. ನನ್ನ ಗಂಡನ ಮನೆಯವ್ರಿಗೆ ಏನೂ ತೊಂದರೆ ಇಲ್ಲ, ನೀನು ಸುಮ್ಮನೆ ಯೋಚನೆ ಮಾಡಬೇಡ. ಹಾಂ, 6ನೇ ತಾರೀಕು ಮುಂಚೆ ಬೇರೇನಕ್ಕಾದ್ರೂ ದುಡ್ಡು ಬೇಕಂದ್ರೆ ಕೇಳು, ನೀನು ಮುಜುಗರ ಮಾಡ್ಕೋಬೇಡ. ನೋಡು, ಇದೆಲ್ಲ ಬೇಡ ಅನ್ಸುತ್ತೆ ಕಣೆ. ಇನ್ನೊಂದ್ಸಲ ಯೋಚನೆ ಮಾಡೆ. ಅಮ್ಮ, ನಿಂಗೆ ಹೇಳಿದ್ ಕೇಳಿಸ್ಲಿಲ್ವಾ? ನೀನು ಏನೇ ಹೇಳಿದ್ರು ನನ್ನ ಸಂಬಳ ಆ ಮನೆಗೇನೆ, ಅದರಲ್ಲಿ ಏನೂ ಚೇಂಜ್ ಆಗಲ್ಲ. ಸರಿ, ಇಡ್ತೀನಿ ಕಣೆ. ಬಿಡು ಮಾಡಿಕೊಂಡು ಅಳಿಯಂದ್ರ ಜೊತೆಗೆ ಬಾ.